previous class. So once again, everything clear with my audio and video? Please raise your hand. Everything clear with my audio and video? Please raise your hand. Okay, okay, Ganappa. Okay. Ganappa say Savan to inform Harish sir or Raghu sir. Who is your class teacher? Raghu sir. Okay. So inform Savan to say to the Harish sir or Raghu sir. Okay. Okay. So we'll start now. So in the previous class, we have started with the unit, second unit of the second chapter. Okay, that is second chapter, second unit start ಮಾಡಿದ್ವಿ ಯಾವುದು operations and expressions ಅಂತ ಹೇಳಿ. Okay, so in the last class we have seen what is operations, what is expressions, and what are the types of operations. And in that first one is arithmetic operations. Okay, arithmetic operations ನೋಡಿದ್ವಿ. Next ಅದ್ರ ಒಳಗ after that we have seen three types of arithmetic operation. One is real, one is integer, and one is mixed mode. Okay, so these all are we have seen in the previous classes. So everybody remembered the previous class? Operations, arithmetic operations, real operations, integer operations, and mixed mode operations. Okay, what about others? Only two people reply. See how active you are in the class. See, it shows that you are behaving like we have came to the final year, so we'll do anything what we want. So like that behavior you all got now. Is it correct? ನಾ ಫೈನಲ್ ಇಯರ್ ಬಂದಿನಿ ನನಗೆ ಯಾರು ಏನ್ ಮಾಡ್ತಾರೆ ನನ್ನ ಬಿಹೇವಿಯರ್ ಬಂದದ್ದು ನಿಮ್ ಕಡೆ ಅಷ್ಟೇ ಮತ್ತೇನಿಲ್ಲ. ಕರೆಕ್ಟ್ ಅಲ್ಲ? ಎಸ್, ಇಟ್ಸ್ ಕರೆಕ್ಟ್. ಸಿ ಹೌ ಮೆನಿ ಪೀಪಲ್ಸ್ ಆರ್ ರೆಸ್ಪಾಂಡಿಂಗ್ ಟು ದ ಕ್ಲಾಸಸ್? ನಮ್ ಸಲ ಕ್ಲಾಸ್ ಇಟ್ಟಾರೇನ ಇದನ್ನ? ನಾವು ಬರ್ತೀವಪ್ಪ ಸುಮ್ಮನೆ ಒಂದ್ ಹೇಳಿ ಹೋಗ್ಬಿಡ್ತೀವಿ. ನಮಗೇನ್ ಬೇಕಾಗ್ಯದ? ಪಾಸ್ ಆಗೋರು ನೀವು, ನಾವಲ್ಲ. ನಾವ್ ಇಷ್ಟೆಲ್ಲ ಬಡ್ಕೊಂಡು ಆನ್ಲೈನ್ ಕ್ಲಾಸ್ ತಗೊಂಡ್ ಎಲ್ಲ PPT ಮಾಡಿ ಅದನ್ನೆಲ್ಲ ಕನ್ವರ್ಟ್ ಮಾಡಿ ಅಷ್ಟೆಲ್ಲ ಮಾಡಿ ಕನ್ವರ್ಟ್ ಮಾಡಿ ಕ್ಲಾಸ್ ಹೇಳಕ್ಕಿತ್ತ ಸುಮ್ಮನೆ ನಾವು ಬಂದು ಒಂದ್ 4 ಹೋದ್ರ ಹೋಗ್ಬಿಡ್ತೀವಿ. ನಮ್ಗೆ ಎದಕ್ ಬೇಕಾಗ್ಯದ ಇಷ್ಟೆಲ್ಲ ಕ್ಲಾಸಸ್ ಎಲ್ಲ? ನಿಮಗ ಪಾಸ್ ಆಗೋದ್ ಬೇಕಾಗಿಲ್ಲ. ನೀವ ಫೈನಲ್ ಇಯರ್ ಬಂದಿರಿ, ಈಗ ಹೆಂಗು ಹೇಳೋರಿಲ್ಲ ಕೇಳೋರಿಲ್ಲ. Okay, so let's continue. So relational operators. So next topic is the relational operators. So we often compare two quantities and depending on their relations take certain decisions. Okay, relational operators ಅಂತಂದ್ರೆ ಯಾವುದೇ ಒಂದು two operators ನಡ್ಬೇಕ ರಿಲೇಷನ್ ಮಾಡೋದ ಅದಕ್ಕೆ ನಾವು ರಿಲೇಷನ್ ಆಪರೇಟರ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ ಲೆಸ್ ದೆನ್, ಗ್ರೇಟರ್ ದೆನ್, ಈಕ್ವಲ್ ಟು, ನಾಟ್ ಈಕ್ವಲ್ ಟು. ಸೊ ಯಾವುದೇ ಒಂದು ಟೂ ಆಪರೇಟರ್ಸ್, ಸೊ ಟೂ ಆಪರೇಟರ್ಸ್ ಏನಂತ ಕರೆಯತಾನಿಲ್ಲ, ಟೂ ಕ್ವಾಂಟಿಟೀಸ್ ಅಂತ ಕರೆಯತಾನ. ಸೊ ಅವು ಎರಡು ನಡ್ಬೇಕ ಡಿಪೆಂಡಿಂಗ್ ರಿಲೇಷನ್, ಯಾವ ರಿಲೇಷನ್ ಅದ. ಫಾರ್ ಎಕ್ಸಾಂಪಲ್ 4 is less than 5 ಅಂತ ಹೇಳ್ತೀನಿ, ಸೊ ಅಲ್ಲಿ ಏನಾಯ್ತು ಲೆಸ್ ದೆನ್ ರಿಲೇಷನ್ ಅದ. ಸೊ 5 is greater than 6 ಅಂತ ಹೇಳ್ತೀನಿ, ಸೊ ಅಲ್ಲಿ ಏನಾಯ್ತು ಗ್ರೇಟರ್ ದೆನ್ ರಿಲೇಷನ್ ಅದ. ಸೊ we often compare two quantities depending upon the relation. Voice sound ಕೇಳಾಕತ್ತಿದೆ. Wait, I'll check my headphone correct ಇರ್ತೈತೆ. See now, it's on only. It's correct now, Neha? Voice is clear? Please raise your hands, everybody. Check with my voice. Okay. The on other. Off ಆಗಿದ್ದೇನೆ ಅಂತ ನೋಡಿದ್ರೆ ಎಲ್ಲ ಆನ್ ಇದೆ. ಓಕೆ, ಸೊ ಯಾವುದೇ ಒಂದ್ ಎರಡ್ ಕ್ವಾಂಟಿಟೀಸ್ ನಡ್ಬೇಕ ಏನ್ ರಿಲೇಶನ್ಶಿಪ್ ಅದ ಅಂತ ನೋಡೋದಕ್ಕ ನಾವೇನಂತೀವಿ, ರಿಲೇಷನಲ್ ಆಪರೇಟರ್ ಅಂತ ಕರಿತೀವಿ. ಓಕೆ, ಹಿ ಇಸ್ ಗಿವಿಂಗ್ ದ ಎಕ್ಸಾಂಪಲ್
Okay, for example, we may compare the age of two persons or the price of two items and so on. If for example ಎರಡು persons, ಈಗ ನಾನು ಇನ್ನೊಬ್ಬಕ್ಕೆ ನನ್ನ ಫ್ರೆಂಡ್ ತಗೊಂಡೆ ಅಂದ್ರೆ ನಮ್ಮಿಬ್ಬರದು ಪರ್ಸನ್ಸ್ ಏಜ್ ಕಂಪೇರ್ ಮಾಡೋದು. ಓಕೆ, ಅಕ್ಕಿನ್ಕಿತ ನಾ ಸಣ್ಣಕ್ಕದೀನಿ, ನನ್ಕಿತ ಅಕ್ಕಿ ದೊಡ್ಡಕ್ಕದಾಳ. ಸೊ ಅಲ್ಲಿ ಏನ್ ಮಾಡತ್ತೀವಿ, ರಿಲೇಶನ್ಶಿಪ್ ಫೈಂಡ್ ಔಟ್ ಮಾಡತ್ತೀವಿ ಇಬ್ಬರು ನಡ್ಬೇಕು. ಓಕೆ, ಪ್ರೈಸ್ ಆಫ್ ದ ಟೂ ಐಟಮ್ಸ್. ಓಕೆ, ಈಗ ನಾನು ಫ್ಲಿಪ್ಕಾರ್ಟ್ನಾಗ ಒಂದು ಪ್ರೈಸ್ ಇತ್ತಂದ್ರೆ ಅಮೆಝಾನ್ದಾಗ ಒಂದು ಪ್ರೈಸ್ ಇರ್ತದೆ. ಸೊ ಅಲ್ಲೇ ನಾನು ಕಂಪೇರ್ ಮಾಡತ್ತೀನಿ, ಇದಕ್ಕೆ ಸ್ವಲ್ಪ ಇದೆ ಅದಕ್ಕೆ ಹೆಚ್ಚಿಗದೆ. ಓಕೆ, ಸೊ ದೀಸ್ ಆರ್ ಸಮ್ ಡೈಲಿ ಲೈಫ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಓಕೆ, ದೀಸ್ ಕಂಪಾರಿಸನ್ಸ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ರಿಲೇಷನಲ್ ಆಪರೇಟರ್ಸ್. ಸೊ ಇಂಥವೆಲ್ಲ ಇದನ್ನ ಮಾಡ್ಬೋದು ನಾವು ರಿಲೇಷನಲ್ ಆಪರೇಟರ್ಸ್ ನಿಂದ ಮಾಡ್ಬೋದು. ಸೊ ಏನು, ಒನ್ ಈಸ್ ಯಾವ್ದೋ ಒಂದು ಇಬ್ಬರ ನಡ್ಬರ್ಕ ರಿಲೇಷನಲ್ ಆಪರೇಟರ್ ಏಜ್ ನೋಡೋದು ಅಥವಾ ಎರಡು ಪ್ರೈಸ್ ಕಂಪೇರ್ ಮಾಡೋದು. ಓಕೆ ಓಕೆ, ಸೊ ಇವಕ್ಕೆಲ್ಲ ಏನಂತ ಕರೀತಾರೆ, ರಿಲೇಷನಲ್ ಆಪರೇಟರ್ ಅಂತ ಹೇಳಿ ಕರೀತಾರ ಅಂತ ಹೇಳ್ಬೋದು. ಓಕೆ, ಸೊ ಟೋಟಲಿ ವೇರ್ ದೇರ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ಐಟಮ್ಸ್ ಆರ್ ಟೂ ಪರ್ಸನ್ಸ್ ಎನಿಥಿಂಗ್, ಸೊ ಅದಕ್ಕೆ ರಿಲೇಷನಲ್ ಆಪರೇಟರ್ ಅಂತ ಕರೀತಾನೆ. ಓಕೆ, ಸೊ ಎಕ್ಸ್ಪ್ರೆಷನ್ ಸಚ್ ಆಸ್ a is less than b or x is less than 20. so a is less than b ಅದ ಹೇಳಿದೆ, less than operator ಆಗ್ಬೋದು ಅಥವಾ greater than operator ಆಗ್ಬೋದು. containing a relational operator is termed as a relational expressions. okay, so ಈಗೇನಾಯ್ತು, a is less than b, a equal to 4 ಕೊಟ್ಟೆ, b equal to 5 ಕೊಟ್ಟೆ ಅಂತಂದ್ರೆ 4 is less than b ಅಂದ್ರೆ a is less than b ಆಯ್ತು. so we are finding a less than ರಿಲೇಷನಲ್ ದೇರ್. ಓಕೆ, ಹಂಗೆ ಸಿಮಿಲರ್ಲಿ ಎಕ್ಸ್ ಇಸ್ ಲೆಸ್ ದೆನ್ 20 ಅಂತ ಕೊಡ್ತೇನೆ. ಸೊ ಎಸ್ ಏನದ, ಎಕ್ಸ್ ಏನದ 20 ಕಿಂತ ಲೆಸ್ ಅದ ಅಂತ ಹೇಳ್ಬೋದು. ಸೊ ಇಂಥವಕ್ಕೆಲ್ಲ ಏನಂತ ಕರೀತಾನೆ, ರಿಲೇಷನಲ್ ಎಕ್ಸ್ಪ್ರೆಷನ್ ಅಂತ ಕರೀತಾನೆ. ಸೊ ರಿಲೇಷನಲ್ ಆಪರೇಟರ್ ಅಂತ ಅಂದ್ರೆ ಏನು, ಯಾವ್ದು ಅದ್ರ ಒಂದು ನಡ್ಬರ್ಕ ರಿಲೇಷನಲ್ ಫೈಂಡ್ ಔಟ್ ಮಾಡಾಕ ರಿಲೇಷನಲ್ ಆಪರೇಟರ್ ಅಂತ ಕರೀತಾನೆ. ಸೊ ಇಂಥವೆಲ್ಲ ರಿಲೇಷನಲ್ ಆಪರೇಟರ್ ಕೂಡಿ ನಾವೇನ್ ಒಂದ್ ಸೆಂಟೆನ್ಸ್ ಮಾಡಿರ್ತೀವಿ, ಒಂದು ಎಕ್ಸ್ಪ್ರೆಷನ್ಸ್ ಮಾಡಿರ್ತೀವಿ, ಅದಕ್ಕೆ ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಅಂತೇಳಿ ಕರಿತೀವಿ. ಓಕೆ, ಸೊ ದ ವ್ಯಾಲ್ಯೂ ಆಫ್ ರಿಲೇಷನಲ್ ಎಕ್ಸ್ಪ್ರೆಷನ್ ಇಸ್ ಐದರ್ ಟ್ರೂ ಆರ್ ಫಾಲ್ಸ್. ಓಕೆ, ಸೊ ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ವ್ಯಾಲ್ಯೂ ಏನಿರ್ತದೆ, ಟ್ರೂ ಆರ್ ಫಾಲ್ಸ್ ಇರ್ತದೆ. ಓಕೆ, ಲೆಸ್ ದೆನ್ ಎ ಇಸ್ ಲೆಸ್ ದೆನ್ ಬಿ ಇತ್ತಂತಂದ್ರೆ ನಾವು ಇಫ್ ಕಂಡೀಷನ್ ಬರಿತೀವಿ ನೋಡ್ರಿ, ಆಲ್ವೇಸ್ ರಿಲೇಷನಲ್ ಆಪರೇಟರ್ ಇಸ್ ಯೂಸ್ಡ್ ಇನ್ ಇಫ್ ಅಂಡ್ ಎಲ್ಸ್. ಓಕೆ, ಸೊ ಈಗ ನಾ ಬರೀತೀನಿ, ಇಫ್ ಎಕ್ಸ್ ಇಸ್ ಲೆಸ್ ದೆನ್ 20 ದೆನ್ ಪ್ರಿಂಟ್ ಟ್ರೂ, ಎಲ್ಸ್ ಪ್ರಿಂಟ್ ಫಾಲ್ಸ್. ಸೊ ಏನಾಗ್ತದೆ, ಅದಕ್ಕೆ ಸೆಂಟೆನ್ಸ್ ಟ್ರೂ ಆತಂದ್ರೆ ನಾವು ಟ್ರೂ ಪ್ರಿಂಟ್ ಮಾಡ್ತೀವಿ, ಟ್ರೂ ಸ್ಟೇಟ್ಮೆಂಟ್ಸ್ ಪ್ರಿಂಟ್ ಆಗ್ತೀವಿ. ಅದು ಸೆಂಟೆನ್ಸ್ ಫಾಲ್ಸ್ ಆತಂದ್ರೆ ಎಲ್ಲಿ ಹೋಗ್ತೀವಿ, ಎಲ್ಸಿಗೆ ಹೋಗಿ ಫಾಲ್ಸ್ ಸ್ಟೇಟ್ಮೆಂಟ್ಸ್ ನ ಪ್ರಿಂಟ್ ಮಾಡ್ತೀವಿ. ಸೊ ಅದಕ್ಕೆ ರಿಲೇಷನಲ್ ಆಪರೇಟರ್ ನಾವು ನಮ್ಮ ಪ್ರೋಗ್ರಾಮಿಂಗ್ ಒಳಗ ಇಫ್ ಅಂಡ್ ಎಲ್ಸ್ ಲಾಗ ಯೂಸ್ ಮಾಡ್ತೀವಿ. ಸೊ ಅದನ್ನೇ ಕೊಡಾಕತ್ತಾನಿಲ್ಲಿ. ಸೊ ದ ವ್ಯಾಲ್ಯೂ ಆಫ್ ರಿಲೇಷನಲ್ ಎಕ್ಸ್ಪ್ರೆಷನ್ ಇಸ್ ಐದರ್ ಟ್ರೂ ಆರ್ ಫಾಲ್ಸ್. ಸೊ ದ ವ್ಯಾಲ್ಯೂ ಏನಿದೆ, ಟ್ರೂ ಆರ್ ಫಾಲ್ಸ್ ಇರ್ತದೆ ಅಂತ ಹೇಳಾಕತ್ತಾನ. ಸೊ ಎಕ್ಸಾಂಪಲ್ ನೋಡ್ರಿ, ಇಫ್ ಎಕ್ಸ್ ಈಕ್ವಲ್ ಟು 10, ಓಕೆ, ಎಕ್ಸ್ ಕೊಟ್ಟಾನ 10 ಕೊಟ್ಟಾನ, ದೆನ್ 10 ಇಸ್ ಲೆಸ್ ದೆನ್ 20, ಎಸ್. ಓಕೆ, ಅದು ಟ್ರೂ ಅಂತ ಪ್ರಿಂಟ್ ಆಗ್ತದೆ. ಓಕೆ, while 20 is less than x, no, in print ಆಗ್ತದೆ false ಅಂತ ಪ್ರಿಂಟ್ ಆಗ್ತದೆ. ಸೊ where we are going for if else relationship ಅಥವಾ ಎಲ್ಲೋ ಒಂದು ಕಂಪ್ಯಾರಿಸನ್ ಮಾಡೋದಿತ್ತು ಅಂತಂದ್ರೆ ಅಂತಲ್ಲಿ ನಾವು ರಿಲೇಷನಲ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಕ್ಲಿಯರ್, ಅಂಡರ್ಸ್ಟುಡ್ ಅಬೌಟ್ ದ ರಿಲೇಷನಲ್ ಆಪರೇಟರ್ಸ್? still we have, but now you understood what is the relational operators? Please reply everyone. Okay, so next slide. So relational operators supports 6 relational operators ಅಂತ. C sharp ಏನ್ ಮಾಡ್ತದೆ, 6 relational operators ನ ಸಪೋರ್ಟ್ ಮಾಡ್ತದೆ. ಸೊ ಯಾವ್ಯಾವು ಅಂತಂದ್ರೆ ನೋಡ್ರಿ, ಇಲ್ಲಿ ಕೊಟ್ಟಾನೆ, ಕೊಟ್ಟಾನ ನೋಡಿ. ಒನ್ ಇಸ್ ಲೆಸ್ ದೆನ್, ಓಕೆ, ಲೆಸ್ ದೆನ್ ಈಕ್ವಲ್ ಟು, ಗ್ರೇಟರ್ ದೆನ್ ಈಕ್ವಲ್ ಟು, ಅಲ್ಲಿನ ಎರಡು ನಡ್ಬರ್ಕ್ ಹಾರೇದ್, ಈಕ್ವಲ್ ಟು ಅಂಡ್ ನಾಟ್ ಈಕ್ವಲ್ ಟು. ಟೋಟಲಿ ರಿಲೇಷನಲ್ ಆಪರೇಟರ್ ಸಪೋರ್ಟ್ 6 type of C sharp supports 6 types of relational operator. ಯಾವುದು C sharp 6 types of relational operators ನ ಸಪೋರ್ಟ್ ಮಾಡ್ತದೆ. ಯಾವುದು, one is less than equal to, greater than equal to, not equal to. Clear? There are 6 types of relational operators which are supported by the C sharp ಅಂತ ಹೇಳ್ಬೋದು. ಯಾವ ನೆನ್ಪಿಟ್ಕೋತಿರಲ್ಲ, less than equal to, greater than equal to, not equal to. ಇಲ್ಲಿ ಫೋಟೋ ಕಟ್ ಆಗ್ಯದ, ಬಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಯು ಹ್ಯಾವ್, ಸೊ ಐ ವಿಲ್ ಗಿವ್ ಇನ್ ಯುವರ್ ನೋಟ್ಸ್. ಕ್ಲಿಯರ್? 6 ಟೈಪ್ಸ್ ಯಾವ್ದು ನೆನ್ಪಿಟ್ಕೋತೀರಿ ಅಲ್ಲ ಎಲ್ಲಾರು? ಐ ಆಮ್ ಆಸ್ಕಿಂಗ್ ಯು ಆಲ್, ನೆನ್ಪಿಟ್ಕೋತೀರಲ್ಲ? ಓಕೆ,
So next one is simple relational expressions contains only one relational operator and is of the following form. So simple relational operator ಹೆಂಗಿರ್ತದೆ ಅಂತಂದ್ರೆ ಒಂದು ಫಾರ್ಮ್ ನಾಗ ಅದ ಅಂತ ಹೇಳ್ತಾರೆ. ಸೊ ರಿಲೇಷನಲ್ ಆಪರೇಟರ್ ಯಾವ ಫಾರ್ಮ್ ನಾಗ ಇರ್ತದೆ? ಒಂದು ವೇರಿಯೇಬಲ್ ಅಂದ್ರೆ ಆಪರೇಟರ್ 1, ರಿಲೇಷನಲ್ ಆಪರೇಟರ್ ಆಪರೇಟರ್ 2. ಓಕೆ, e to the power of minus ಅಂದ್ರೆ ಅಂತ ಏನ್ ಕೊಡಾಕತ್ತಾನ ಅದನ್ನಂದ್ರೆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಂತ ಕೊಡಾಕತ್ತಾನ. ಸೊ e to the power of -1 and e to the power of -2 are arithmetic expressions ಅಂತ ಹೇಳ್ತಾನೆ, which may be simple constants, variables or combination of them. So arithmetic expressions ಅದನ್ನ ಕಾನ್ಸ್ಟೆಂಟ್ಸ್ ಇರ್ಬೋದು, ವೇರಿಯೇಬಲ್ಸ್ ಇರ್ಬೋದು, ಅಥವಾ ಕಾಂಬಿನೇಷನ್ ಆಫ್ ಬೋತ್ ಇರ್ಬೋದು ಅಂತ ಹೇಳ್ತಾನೆ. ಸೊ ಟೇಬಲ್ ಬಿಲೋ ಶೋಸ್ ಸಮ್ ಎಕ್ಸಾಂಪಲ್ಸ್ ಆಫ್ ದ ಸಿಂಪಲ್ ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಅಂಡ್ ದರ್ ವ್ಯಾಲ್ಯೂಸ್. ಸೊ ಹೆಂಗಿರ್ತದ ಫಾರ್ಮ್ ಅಂತಂದ್ರೆ ಒಂದು ಇಲ್ಲೇ ಆಪರೇಟರ್ ಆಪರಾಂಡ್ ಆಪರೇಟರ್ ಆಪರಾಂಡ್. ಸೊ ದ ಸಿಂಪಲ್ ರಿಲೇಷನಲ್ ಎಕ್ಸ್ಪ್ರೆಷನ್ ಫಾರ್ಮ್ ಯಾವ ಟೈಪ್ ನಾಗ ಇರ್ತದ ಅಂತಂದ್ರೆ ಆಪರಾಂಡ್ ಆಪರೇಟರ್ ಆಪರಾಂಡ್. ಓಕೆ, ಇಲ್ಲಿ ಟೇಬಲ್ ನಾಗ ಕೊಡಾಕತ್ತ ನೋಡ್ರಿ, ದಿಸ್ ಇಸ್ ಕಾನ್ಸ್ಟೆಂಟ್. ಓಕೆ, ಸೊ ಕಾನ್ಸ್ಟೆಂಟ್ ತಗೊಂಡಾನ ಲೆಸ್ ದನ್ ಈಕ್ವಲ್ ಟು ಆಪರೇಟರ್ ತಗೊಂಡಾನ ಮತ್ತೊಂದು ಕಾನ್ಸ್ಟೆಂಟ್ ತಗೊಂಡಾನ. ಸೊ ಇಲ್ಲಿ ಏನಾಯ್ತು 4.5 ಲೆಸ್ ದನ್ ಈಕ್ವಲ್ ಟು 10. ಟ್ರೂ? ಓಕೆ, ಟ್ರೂ ಅಂತ ನಿಮ್ಗೆ ವ್ಯಾಲ್ಯೂ ಬರ್ತದೆ. ಓಕೆ, ಸೊ 4.5 ಲೆಸ್ ದನ್ -10, ನೋ. 4.5 greater than -10, so false. Okay, -35 is greater than equal to 0, false. Okay, so 10 is less than 7 plus 5, true. Okay, so ಈ ಟೈಪ್ಸ್ ಒಳಗ ನಿಮಗ ಫಾರ್ಮ್ ಇರ್ತದೆ. ಸೊ ಇಲ್ಲಿ ಏನಿರ್ತದೆ ಅಂತಂದ್ರೆ ಇದು ನಿಮಗ್ ಕಾನ್ಸ್ಟೆಂಟ್ಸ್ ಒಳಗರ ಇರ್ಬೋದು ಅಥವಾ ವೇರಿಯೇಬಲ್ಸ್ ನಾಗೂ ಇರ್ಬೋದು. ಸೊ ವೇರಿಯೇಬಲ್ಸ್ ಆಗಿತ್ತಂದ್ರೆ ನೀವು ರೀಡ್ ಮಾಡ್ಬೇಕಾಗ್ತದೆ ವ್ಯಾಲ್ಯೂ ವೈಲ್ ಪ್ರಿಂಟಿಂಗ್, ವೈಲ್ ಯು ಆರ್ ಎಕ್ಸಿಕ್ಯೂಟಿಂಗ್. ಓಕೆ, ರನ್ ಟೈಮ್ ವ್ಯಾಲ್ಯೂಸ್ ಕೊಡ್ಬೇಕಾಗ್ತದೆ. ನೀವು ಇಲ್ಲೇ ವೇರಿಯೇಬಲ್ಸ್ ನಾಗ ಕೊಟ್ರಿ ಅಂತಂದ್ರೆ ರನ್ ಟೈಮ್ ವ್ಯಾಲ್ಯೂಸ್ ಕೊಡ್ಬೇಕು. ಇದ್ರ ಕಾನ್ಸ್ಟೆಂಟ್ಸ್ ನಾಗ ಕೊಟ್ರಿ ಅಂದ್ರೆ ಅದು ಕಾನ್ಸ್ಟೆಂಟ್ ಇರ್ತದೆ. ಓಕೆ, ಸೊ ಓನ್ಲಿ ಇಫ್ ದ ಸಮ್ ಆಫ್ ದ ವ್ಯಾಲ್ಯೂಸ್ ಆಫ್ a and b is equal to the sum of the values. ಸೊ ಇದು ಕೊಟ್ಟಾನ. ಇದು ಟ್ರೂ ಹೆಂಗ್ ಬರ್ತದೆ ಅಂತಂದ್ರೆ ನೀವು a plus b ವ್ಯಾಲ್ಯೂ ಸೇಮ್ ಕೊಟ್ರಿ, c plus d ವ್ಯಾಲ್ಯೂ ಸೇಮ್ ಕೊಟ್ರಿ ಅಂತಂದ್ರು ಇರ್ತದೆ ಅಂತ ಹೇಳ್ತಾನೆ. ಸಾರಿ, ಏನಪ್ಪ ವಾಟ್ ಇಸ್ ದಟ್? ಈಕ್ವಲ್ ಟು is double equal to not. Sorry, I didn't understood Genappa. What is that? Equal to ಅಂದ್ರೆ ಡಬಲ್ ಈಕ್ವಲ್ ಟು ಇರ್ತದಪ್ಪಿ. ಓಕೆ, ಈಕ್ವಲ್ ಟು ಅಂದ್ರೆ ಡಬಲ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು ಅಂದ್ರೆ ಇಲ್ಲದ ನೋಡ್. ಇದು ದಿಸ್ ಇಸ್ ಈಕ್ವಲ್ ಟು ಆಪರೇಟರ್ ಅಂಡ್ ದಿಸ್ ಇಸ್ ನಾಟ್ ಈಕ್ವಲ್ ಟು ಆಪರೇಟರ್. ಕ್ಲಿಯರ್ ಗೇನಪ್ಪ? ಗೇನಪ್ಪ? ಓಕೆ, so this is less than equal to, this is less than, this is greater than equal to, and this is greater than, this is not equal to and equal to. ಯಾವಾಗೂ ನೆನ್ಪಿಟ್ಕೋರಿ, ಈಕ್ವಲ್ ಟು ಅಂದ್ರೆ ಡಬಲ್ ಈಕ್ವಲ್ ಟು ಇರ್ತದೆ. ಸಿಂಗಲ್ ಈಕ್ವಲ್ ಟು ಇತ್ತಂದ್ರೆ ಅದನ್ನ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ನೆಕ್ಸ್ಟ್ ಅದ ನಿಮ್ಗೆ. ಓಕೆ, ಸೊ ಕ್ಲಿಯರ್? ನೆಕ್ಸ್ಟ್, ಸೊ ಎವ್ರಿಬಡಿ ಕ್ಲಿಯರ್ ವಿತ್ ದಿಸ್? ಹೌ ಟು ರೈಟ್ ದ ಸಿಂಪಲ್ ರಿಲೇಷನಲ್ ಎಕ್ಸ್ಪ್ರೆಷನ್ಸ್. ಸೊ ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಹೆಂಗ್ ಬರೀತೀರಿ ಅಂತ ಗೊತ್ತಾಯ್ತಾ? ಒನ್ ಇಸ್ ವೆರಿ ಕಾನ್ಸ್ಟೆಂಟ್, ಆಮೇಲೆ ಅದ್ರ ಆಪರಾಂಡ್, ಆಮೇಲೆ ಮತ್ತೆ ಆಪರಾಂಡ್, ಆಪರಾಂಡ್ ಆಪರೇಟರ್ ಆಪರಾಂಡ್. ಓಕೆ, ಇವನ್ ಇಲ್ಲೂ ಆಪರಾಂಡ್ ಆಪರೇಟರ್ ಆಪರಾಂಡ್. ಸೊ ದಿಸ್ ಇಸ್ ದ ವೇ ಟು ರೈಟ್ ಯುವರ್ ಸಿಂಪಲ್ ರಿಲೇಷನಲ್ ಎಕ್ಸ್ಪ್ರೆಷನ್. ಸೊ ಯಾವಾಗೂ ನಾವು ಸಾಲ್ವ್ ಮಾಡಿದಿಂದ ನಮಗ ಟ್ರೂ ಆರ್ ಫಾಲ್ಸ್ ನಾಗ ವ್ಯಾಲ್ಯೂಸ್ ಬರ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ when arithmetic expressions are used on either side of a relational operator, the arithmetic expressions will be evaluated and then the result will be compared. So ಇಲ್ಲಿ ಏನಾಗ್ತದೆ ಅಂತಂದ್ರೆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಬಹಳ ಇದ್ದು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, a plus b c plus 0. ಸೊ ಫಸ್ಟ್ ಹಿಂಗಿದ್ದು ಅಂತಂದ್ರೆ ಅರ್ಥಮೆಟಿಕ್ ಆಪರೇಷನ್ಸ್ ಇದ್ದು ಅಂತಂದ್ರೆ ಫಸ್ಟ್ ಆ ಅರ್ಥಮೆಟಿಕ್ ಆಪರೇಷನ್ಸ್ ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ ನಾವು. ಓಕೆ, ಸೊ ಇವ್ಯಾಲ್ಯೂಯೇಟ್ ಮಾಡಿ ಆಮೇಲೆ ಅದ್ರದ್ದು ಆನ್ಸರ್ಸ್ ನ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 4 plus 5 minus 6 ಇತ್ತು, ಅವಾಗ ಏನ್ ಮಾಡ್ತೀವಿ, ಫಸ್ಟ್ 4 plus 5 minus 6 ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಸೊ ಇವ್ಯಾಲ್ಯೂಯೇಟ್ ಆದ್ಮೇಲೆ ಅವೇನು ಆನ್ಸರ್ಸ್ ಬರ್ತದಲ್ಲ ಅದನ್ನ ನಾವು ಕಂಪ್ಯಾರಿಸನ್ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ಅದೇ ಹೇಳ್ತಾನೆ ನೋಡ್ರಿ, ಯಾವಾಗ ನಿಮ್ ಕಡೆ ಅರ್ಥಮೆಟಿಕ್ ಆಪರೇಷನ್ಸ್ ಇತ್ತು ಅಂತಂದ್ರೆ ಅದನ್ನ ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡಿ ಆಮೇಲೆ ನಮ್ ರಿಲೇಷನ್ ಆಪರೇಟರ್ಸ್ ರಿಸಲ್ಟ್ ನ ನಾವು ಕಂಪ್ಯಾರಿಸನ್ ಮಾಡ್ಬೇಕು. ಓಕೆ, ದಟ್ ಈಸ್ ಅರ್ಥಮೆಟಿಕ್ ಆಪರೇಟರ್ ಹ್ಯಾಸ್ ಅ ಹೈಯರ್ ಪ್ರಯಾರಿಟಿ ಓವರ್ ದ ರಿಲೇಷನ್ ಆಪರೇಟರ್. ಎದಕ್ಕಂತಂದ್ರೆ ಅರ್ಥಮೆಟಿಕ್ ಆಪರೇಟರ್ ಗೆ ಹೈಯರ್ ಪ್ರಯಾರಿಟಿ ಅದ ಕಂಪೇರ್ ಟು ದ ರಿಲೇಷನಲ್ ಆಪರೇಟರ್ ಅಂತೇಳಿ ಹೇಳ್ಬೋದು. ಓಕೆ, ಸೊ ದ ಪ್ರೋಗ್ರಾಮ್ ಕೊಟ್ಟ ನೋಡ್ರಿ ಒಂದು ರಿಲೇಷನಲ್ ಆಪರೇಟರ್ ಮೇಲೆ. ಸೊ ಪಬ್ಲಿಕ್ ಕ್ಲಾಸ್ ರಿಲೇಷನಲ್ ಆಪರೇಟರ್ ಅಂತ ತಗೊಂಡಾನ. ಸೊ ಆಮೇಲೆ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಅಂತ ತಗೊಂಡಾನ. ಸೊ ಮೇನ್ ಒಳಗ ಫ್ಲೋಟ್ a equal to 15.0 f, ಓಕೆ, b equal to 20.75 f, c equal to 15.0 f. ಓಕೆ,
ಸೊ ಫ್ಲೋಟ್ ವ್ಯಾಲ್ಯೂಸ್ ತಗೊಂಡಿರಿ ಎ ಬಿ ಸಿ ಅಂತ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡತ್ತೀನಿ, ಪ್ರಿಂಟ್ ಆಫ್ ಮಾಡಾಕತ್ತಾರ. ಸೊ ಪ್ರಿಂಟ್ ಫಸ್ಟ್ ಎ ಪ್ರಿಂಟ್ ಆಗ್ತದೆ, ಆಮೇಲೆ ಬಿ ಪ್ರಿಂಟ್ ಆಗ್ತದೆ, ಆಮೇಲೆ ಸಿ ಪ್ರಿಂಟ್ ಆಗ್ತದೆ. ಸೊ ಎ ವ್ಯಾಲ್ಯೂ ಏನಿದೆ 15.0F ಅಂತ ಪ್ರಿಂಟ್ ಆಗ್ತದೆ, 20.75 ಅಂತ ಪ್ರಿಂಟ್ ಆಗ್ತದೆ ಬಿ ವ್ಯಾಲ್ಯೂ, ನೆಕ್ಸ್ಟ್ ಸಿ ವ್ಯಾಲ್ಯೂ 15.0F 0 ಅಂತ ಹೇಳಿ ಪ್ರಿಂಟ್ ಆಗ್ತದೆ. ಓಕೆ, ಸೊ ಫಸ್ಟ್ 3 ಲೈನ್ಸ್ ಒಳಗೆ ಏನ್ ಮಾಡಾಕತ್ತೀವಿ, ಎ ಬಿ ಸಿ ಪ್ರಿಂಟ್ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ಏನ್ ಮಾಡಾಕತ್ತಾರೆ, ಕಂಪ್ಯಾರಿಸನ್ ಮಾಡಾಕತ್ತಾರೆ. ಎ ಇಸ್ ಲೆಸ್ ದೆನ್ ಬಿ. ಓಕೆ, 15 is less than 20 ಎಸ್. ಸೊ ನಿಮ್ಗೆ ಏನ್ ಪ್ರಿಂಟ್ ಆಗ್ತದೆ ಇಲ್ಲಿ, ಟ್ರೂ ಅಂತ ಪ್ರಿಂಟ್ ಆಗ್ತದೆ. ಓಕೆ, ನಾಟ್ ದ ವ್ಯಾಲ್ಯೂಸ್ here will get as the output as true. Okay, next a is greater than b. No, 15 is not greater than 20. So ನಮ್ಗೆ ಏನ್ ಬರ್ತದೆ ಇಲ್ಲಿ, false. Okay, next a equal to c. 15 is equal to 20. No, false. Okay, a less than equal to c. Oh sorry, c. A equal to c other. Yes, 15 is equal to 15. So we'll get as true. Okay, c nu 15 other, a nu 15 other. So we'll get as true. Okay. Next, a is less than equal to 20. True. Okay. B is greater than equal to 20. Check ಮಾಡಿ ಹಂಗೆ. A is greater than equal to B. No. A is less than equal to B. So we'll get as false here. Okay. Next, B not equal to C. B not equal to C. Yes, true. Okay. Next, B equal to A plus C. So A plus C ಮಾಡ್ಬೇಕು ಸರ್. ಫಸ್ಟ್ A plus C ಮಾಡಿದ್ರೆ ಏನಾಗ್ತದೆ, 30 point something ಬರ್ತದೆ, 30 point ಬರ್ತದೆ. ಸೊ ಇಟ್ಸ್ ನಾಟ್ ಈಕ್ವಲ್ ಟು, ವಿಲ್ ಗೆಟ್ ಆಸ್ ಫಾಲ್ಸ್. ಓಕೆ, ಸೊ ಇಲ್ಲಿ ಏನಾಗ್ತದೆ, ಫಸ್ಟ್ ನಾವು ಅರ್ಥಮೆಟಿಕ್ ಆಪರೇಷನ್ ನ ಸಾಲ್ವ್ ಮಾಡ್ಕೋತೀವಿ. ಏನು A plus C ಅಂತ ಫಸ್ಟ್ ಅದನ್ನ ಸಾಲ್ವ್ ಮಾಡ್ಕೊಂಡು ಆಮೇಲೆ ಅದನ್ನ ಬಿ ಜೊತೆ ಕಂಪೇರ್ ಮಾಡ್ಕೋತೀವಿ. 15 plus 15 ಮಾಡಿದ್ರೆ ನಮ್ಗೆ 30 point something ಬರ್ತದೆ. ಸೊ ಇಲ್ಲಿ ಏನಾಗ್ತದೆ, ಬಿ ಇಸ್ ನಾಟ್ ಈಕ್ವಲ್ ಟು ಸಿ ಆಗ್ತದೆ. ಸೊ ಫಾಲ್ಸ್ ಬರ್ತದೆ ನಮ್ಗೆ ಆನ್ಸರ್ಸ್. ಓಕೆ, ಸೊ ದಿಸ್ ವೇ ಯು ಆರ್ ಪ್ರಿಂಟಿಂಗ್ ದ ಸೊಲ್ಯೂಷನ್ಸ್. ಓಕೆ, ಸೊ ಅದನ್ನ ಚೆಕ್ ಮಾಡಿ ಅದನ್ನ ಆನ್ಸರ್ ನಮ್ಗೆ ಯಾವಾಗೂ ಟ್ರೂ ಆರ್ ಫಾಲ್ಸ್ ನಾಗ ಬರ್ತದೆ. ಕ್ಲಿಯರ್? ಎವ್ರಿಬಡಿ ಕ್ಲಿಯರ್ಡ್ ಅಬೌಟ್ ದಿಸ್ ಪ್ರೋಗ್ರಾಮ್? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಎವ್ರಿಬಡಿ ಕ್ಲಿಯರ್ಡ್ ಅಬೌಟ್ ದಿಸ್ ಪ್ರೋಗ್ರಾಮ್? ಇದು ಪ್ರೋಗ್ರಾಮ್ ತಿಳಿತು? ಐ ವಾಂಟ್ ರಿಪ್ಲೈ ಫ್ರಮ್ ಎವ್ರಿ ಒನ್. Everyone. Still many people are not raising your hands. Sridhar, Sachin, Celine, Sachin Patil, Rohan, Nikita, Kuldeep said yes. Okay. What about Akash? Understood? Everybody understood? Okay. Lower your hand. Lower your hand. So overall, I hope everybody understood the relational operators. It's not that much tough also because you have already studied in the C and Java. Okay. So relation operators are ಕಲ್ತಿರ್ತೀರಿ already, ನಿಮಗೆ ತಿಳಿದಿರ್ತದೆ, ಅಂತ ಪರೇ ಟಫ್ ಆಗಂಗಿಲ್ಲ. Okay. So we'll go for the next one, that is logical operators. So logical operators ಅಂದ್ರೆ ಏನು ನೋಡೋಣ. In addition to relational operators, C# has 6 logical operators. So ಯಾವುದು ರಿಲೇಷನಲ್ ಆಪರೇಟರ್ ಜೊತೆ ನಮಗೆ 6 ಲಾಜಿಕಲ್ ಆಪರೇಟರ್ಸ್ ಅದಾವ. ಮತ್ತೆ ಇಲ್ಲಿ ಕಟ್ ಹಾಕಿದ್ ನೋಡ್ರಿ, ಯಾವ ಅಂತ ಹೇಳ್ತೀನಿ. ಫಸ್ಟ್ ಒನ್ ಇಸ್ ಲಾಜಿಕಲ್ ಆಂಡ್, ಸೆಕೆಂಡ್ ಒನ್ ಇಸ್ ಲಾಜಿಕಲ್ ಆರ್, ಥರ್ಡ್ ಒನ್ ಇಸ್ ಲಾಜಿಕಲ್ ನಾಟ್, ಫೋರ್ತ್ ಒನ್ ಇಸ್ ಬಿಟ್ ವೈಸ್ ಲಾಜಿಕಲ್ ಆಂಡ್, ಫಿಫ್ತ್ ಒನ್ ಇಸ್ ಬಿಟ್ ವೈಸ್ ಲಾಜಿಕಲ್ ಆರ್. ಓಕೆ, ಅಂಡ್ ಸಿಕ್ಸ್ ಒನ್ ಇಸ್ ಬಿಟ್ ವೈಸ್ ಲಾಜಿಕಲ್ ಎಕ್ಸ್ಕ್ಲೂಸಿವ್ ಆರ್. ಸಿಕ್ಸ್ ಒಂದೇ ಕಟ್ ಆಗಿದೆ. ಸಿಕ್ಸ್ ಒನ್ ಇಸ್ ಬಿಟ್ ವೈಸ್ ಲಾಜಿಕಲ್ ಎಕ್ಸ್ಕ್ಲೂಸಿವ್ ಆರ್. ಓಕೆ, so there are 6 types of logical operators present in the C#. Okay, even relational operators 6 types adava, logical operators 6 types adava. ಯಾವ ಅಂತಂದ್ರೆ logical and, logical or, logical not, bitwise logical and, bitwise logical or, and bitwise logical exclusive or. Okay, so these are the 6 types present in the logical operator. Okay, next, the logical operator and or are used when we want to form compound conditions by combining 2 or more relations. So ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, that is logical and logical or ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, when we want to form compound statements by combining 2 or more relations. So compound statements ಅನ್ನ ಯಾವಾಗ ಫಾರ್ಮ್ ಮಾಡ್ತಿರ್ತೀವಿ ಅವಾಗ ಅದನ್ನ ಯೂಸ್ ಮಾಡ್ತೀವಿ ಅಂತ ಇದನ್ನ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟ ನೋಡ್ರಿ. ಓಕೆ,
ಸೊ ಫಸ್ಟ್ ಇದು ಏನ್ ಇವ್ಯಾಲ್ಯೂಯೇಟ್ ಮಾಡಾಕತ್ತೀರಿ ಇದು ಒಂದು ಕಂಪೌಂಡ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೇಕು ಓಕೆ ಸೊ ಇಲ್ಲೇನದ ಎ ಇಸ್ ಗ್ರೇಟರ್ ದೆನ್ ಬಿ ಇದೆ ಆಮೇಲೆ ವಿ ಆರ್ ಯೂಸಿಂಗ್ ಲಾಜಿಕಲ್ ಅಂಡ್ ಆಮೇಲೆ ಎಕ್ಸ್ ಈಕ್ವಲ್ ಟು 10 ಅದ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಂಪೌಂಡ್ ಸ್ಟೇಟ್ಮೆಂಟ್ ಓಕೆ ಸೊ ಈ ಕಂಪೌಂಡ್ ಸ್ಟೇಟ್ಮೆಂಟ್ ನ ನಮಗೆ ಫಾರ್ಮ್ ಮಾಡ್ಬೇಕಾದ್ರೆ ವಿ ಆರ್ ಯೂಸಿಂಗ್ ಲಾಜಿಕಲ್ ಅಂಡ್ ಲಾಜಿಕಲ್ ಆರ್ ಓಕೆ an expression of this kind will combine two or more logical expressions in terms as a logical expressions or a compound relational expression. So ಇಂತ compound relational expressions ನಾಗ ಏನಾಗ್ತದೆ ಅಂತಂದ್ರೆ it is the combination of relational expressions and logical expressions ಅಂತ ಹೇಳ್ತಾನೆ. So compound expressions ಅಂತ ಯಾವಾಗ ಕರಿತೀವಿ ಅಂತಂದ್ರೆ it will be a combination of relational expressions and logical expressions ಅಂತ ಹೇಳ್ತೀವಿ. So that is called as compound expression. So clear? So everyone cleared about these two slides. One is logical expressions ಎಷ್ಟದಾವ ಆಮೇಲೆ one is about the compound expressions. So compound expressions ಒಳಗೆ ಯಾವಾಗೂ ನಮಗೆ logical expressions ಮತ್ತೆ relational expressions combination ಇರ್ತದೆ ಅಂತ ಹೇಳ್ಬೋದು. As the example ಇದೊಂದು ಕೊಟ್ಟಾನೆ. Okay. So we'll go for the next slide. Like the simple relational expressions, a logical expressions also yields a value of true or false. Okay. So relational expressions ಹೆಂಗ್ ನಿಮಗೆ true or false ಬರ್ತದಲ್ಲ ಹಂಗ ಇಲ್ಲೇನು logical expressions ಏನ್ ಬರ್ತದೆ true or false ಬರ್ತದೆ depending upon the truth table. Okay. So ಅದ್ರ truth table ಮೇಲೆ ನಮ್ಗ true or false ಬರ್ತದೆ. Okay. So if for example and or not ಬೇರೆ ಬೇರೆ truth tables ಅದಾವ. Okay. So depending upon the truth tables we are getting the output in the form of true or false. Okay. So ಇದ್ರ ಕೊಟ್ಟಾನ ನೋಡ್ರಿ option 1 option 2. So that is and ಒಳಗೆ ಎರಡು ಟ್ರೂ ಇತ್ತಂದ್ರೆ ನಮಗ ಟ್ರೂ ಬರ್ತದೆ. ಓಕೆ ಉಳ್ಕಿದೆಲ್ಲ ಫಾಲ್ಸ್ ಇರ್ತದೆ. ಯು ನೋ ದ ಟ್ರೂತ್ ಟೇಬಲ್ ಆಫ್ and or and not. It's not necessary to explain you all, but then too I'm also saying that true and operator ಒಳಗೆ ಟ್ರೂ ಇದ್ರೆ ಅಷ್ಟೇ ನಮಗ್ ಟ್ರೂ ಬರ್ತದೆ ಉಳ್ಕಿದೆಲ್ಲ ಫಾಲ್ಸ್ ಇರ್ತದೆ. or operator ಒಳಗ ಉಳ್ಕಿದೆಲ್ಲ ಏನಿರ್ತದೆ ಟ್ರೂ ಇರ್ತದೆ ಫಾಲ್ಸ್ ಇದ್ರೆ ಅಷ್ಟೇ ನಮಗ ಫಾಲ್ಸ್ ಬರ್ತದೆ. ನಾಟ್ ಇಸ್ ಉಲ್ಟಾ ಟ್ರೂ ಇದ್ದಿದ್ ಫಾಲ್ಸ್ ಇದ್ದಿದ್ ಟ್ರೂ. ಓಕೆ so depending upon the truth table we are getting the output of the logical expressions. Okay, and it will be in the form of true and false. Clear? So everybody clear this slide? Please reply. Everybody clear about this slide? Everyone? Okay, so we'll move for the next slide. Okay, lower your hand. The logical expressions given above is true. So Hindi name ilon kotana logical expressions idu a is greater than and x equal to 10. So then true adant ಹೇಳ್ತಾನೆ. So we are taking some values for a and b. Okay, a and b one values ತಗೊಂಡು ಅದನ್ನ true ಅಂತೇಳಿ ಅವ ಪ್ರೂವ್ ಮಾಡ್ಯಾನ. Okay, you can take different values also and you can put it may be in the form of true or false, whatever it may be. Okay, so he has given just that example and taken some examples and given the solution. Clear? So everyone cleared about the logical operations? ನೀವು ಯಾವುದೋ ಎಕ್ಸ್ಪ್ರೆಷನ್ಸ್ ತಗೋಬಹುದಿಲ್ಲ ಅದೇ ಒಂದೇ ತಗೋಬೇಕಂತ ಏನಿಲ್ಲ. ಓಕೆ ಸೊ ಎವ್ರಿವನ್ ಕ್ಲಿಯರ್ ಅಬೌಟ್ ದ ಲಾಜಿಕಲ್ ಆಪರೇಷನ್ಸ್? Okay, assignment operator will go for the next class because only 5 minutes remaining. In 5 minutes assignment operator will not complete. Okay, so please try to attend the class, everyone. I know it's easy and you have already studied in the previous programming language, but then also you will not remember. Okay, ನನಗೆ ಗೊತ್ತ ನೀವು ಸಿ ಶಾರ್ಪ್ ಇನ್ನ ಫಸ್ಟ್ ಸೆಕೆಂಡ್ ಯೂನಿಟ್ನಾಗ ಅದಿರಿ ಅವೆಲ್ಲ ನೀವು ಹಿಂದೆ ಓದಿರಿ ಹಂಗ ಅನಿಸ್ತದ ನಿಮಗ ಬಟ್ ಆಮೇಲೆ ನಿಮಗ್ ಗೊತ್ತಾಗಂಗಿಲ್ಲ. ಓಕೆ, ವೇ ಆಫ್ ಪ್ರೋಗ್ರಾಮಿಂಗ್ ಗೊತ್ತಾಗಂಗಿಲ್ಲ. ಸೊ ಪ್ಲೀಸ್ ಟ್ರೈ ಟು ಅಟೆಂಡ್ ದ ಕ್ಲಾಸ್. ಕ್ಲಿಯರ್? Okay, so we'll end here. Any doubts in the today's class? We have covered two topics. One is relational operator and one is logical operator. Anybody have any doubt? Sachin, you have doubt? Sachin, you raised your hands. You have doubt? Okay. Okay, we'll end here. Thank you.